ಇನ್ನು ಎಟಿಎಂ ದರೋಡೆ ಮಾಡಿದ್ದಾಯ್ತು, ಬ್ಯಾಂಕ್ ದರೋಡೆನೂ ಆಯಿತು. ಈಗ ದುಡಿದು ತಿನ್ನಲಾಗದ ದರೋಡೆಕೋರರು ನೇರವಾಗಿ ರಸ್ತೆಗಿಳಿದಿದ್ದಾರೆ. ದಿನಕ್ಕೊಂದು ಜಿಲ್ಲೆಯಲ್ಲಿ ರಾಬರಿ ಆಗ್ತಾ ಇದೆ. ಮೈಸೂರಲ್ಲಿ ಹಾಡ ಹಗಲೇ ಕಾರು ಅಡ್ಡ ಹಾಕಿದ ದುಷ್ಕರ್ಮಿಗಳು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಇದೊಂದೇ ಅಲ್ಲ, ಇವತ್ತು ಇನ್ನೊಂದು ಕಡೆ ದರೋಡೆಗೆ ಯತ್ನಿಸಲಾಗಿದೆ. ಜಸ್ಟ್ ಸೆಕೆಂಡ್ಗಳಷ್ಟೇ, ಅದು ಕೂಡ ಹಾಡ ಹಗಲೇ ಸಾರ್ವಜನಿಕ ಸ್ಥಳದಲ್ಲಿ ಕಾರಿನ ಮೇಲೆ ದಾಳಿ ಮಾಡಿದ ದುಷ್ಕರ್ಮಿಗಳು ವಾಹನ ಸವಾರರನ್ನ ಬೆಚ್ಚಿ ಬೀಳಿಸಿದ್ದಾರೆ. ರಾಜ್ಯದಲ್ಲಿ ನಿಲ್ಲದ ದರೋಡೆಕೋರರ ಹಾವಳಿ, ಹಾಡ ಹಗಲೇ ಕಾರು ಅಡ್ಡಗಟ್ಟಿ ಖದೀಮರ ರಾಬರಿ. ರಾಜ್ಯದಲ್ಲಿ ಮತ್ತೊಂದು ಭಯಾನಕ ದರೋಡೆ ನಡೆದು ಹೋಗಿದೆ. ಬೀದರ್ ಹಾಗೂ ಮಂಗಳೂರಿನ ದರೋಡೆ ಬೆನ್ನಲ್ಲೇ ಮೈಸೂರಿನಲ್ಲೂ ದುಷ್ಕರ್ಮಿಗಳು ಬೆಚ್ಚಿ ಬೀಳಿಸಿದ್ದಾರೆ. ಹಗಲೊತ್ತಿನಲ್ಲೇ ಕಾರು ಅಡ್ಡಗಟ್ಟಿ ದುಷ್ಕರ್ಮಿಗಳು ದರೋಡೆ ಮಾಡಿದ್ದಾರೆ. ಮೊದಲು ಕಾರು ಚಾಲಕನ ಕಣ್ಣಿಗೆ ಸ್ಪ್ರೇ ಮಾಡಿದ ದರೋಡೆಕೋರರು ಕೇವಲ ನಗದು ಮಾತ್ರವಲ್ಲದೆ ಕಾರು ಸಮೇತ ಪರಾರಿಯಾಗಿದ್ದಾರೆ. ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಕೇರಳದ ಕೋಯಿಕೋಡ್ನ ಉದ್ಯಮಿ ಇದ್ದ ಕಾರು ಹಾಗೂ 1.5 ಲಕ್ಷ ಹಣ ಎಗರಿಸಿಕೊಂಡು ಖದೀಮರು ಪರಾರಿಯಾಗಿದ್ದಾರೆ. 2 ಕಾರುಗಳಲ್ಲಿ ಬಂದಿದ್ದ ಮುಸುಕುಧಾರಿಗಳು ಉದ್ಯಮಿ ಸೂಫಿ ಕಾರಿನ ಮೇಲೆ ದಾಳಿ ಮಾಡಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವಾಹನ ಸವಾರರನ್ನ ಬೆಚ್ಚಿ ಬೀಳಿಸಿದೆ. ಮೈಸೂರಿಗೆ ಜಮೀನು ಖರೀದಿಸಲು ಬಂದಿದ್ದ ಇಬ್ಬರು ವಾಪಸ್ ಹೋಗುವಾಗ ಈ ರಾಬರಿ ನಡೆದಿದೆ. ಕೇರಳದಲ್ಲಿ ಚಾಕೊಲೇಟ್ ಬಿಸಿನೆಸ್ ಮಾಡ್ತಾ ಇದ್ದ ಅಶ್ರಫ್ ತಮ್ಮ ಬಳಿ ಇದ್ದ 1.5 ಲಕ್ಷ ಹಣ ಕದ್ದಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಸ್ಪ್ರೇ ಹಾಕಿ ಚಿಲ್ಲಡಿಸಿ ಬಿಡಿಸಿ ಹಿಡಿದು ಹೋಗಿ ಸ್ಪ್ರೇ ಹಾಕಿ ಕರ್ಕೊಂಡು ಹೋದ್ರಾ ನಿಮ್ಮನ್ನ? ಓಕೆ ಓಕೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಸೂಫಿಯಿಂದ ಮಾಹಿತಿ ಪಡೆದಿದ್ದಾರೆ. ಸುಲ್ತಾನ್ ಬತ್ತೇರಿಯಿಂದ HD ಕೋಟೆ ಕಡೆ ಹೋಗ್ತಾ ಇರಂತೆ. ಹೆಚ್ಚಿನ ಮಾಹಿತಿನ ತಗೊಬೇಕಾಗಿದೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತೀರಿ. ನಾವು 2-3 ತಂಡಗಳನ್ನ ರಚನೆ 3 ತಂಡಗಳ ರಚನೆ ಮಾಡಿದೀನಿ ಈಗಾಗಲೇ. ಸೊ ಪತ್ತೆ ಕರೆ ನಡೀತಾ ಇದೆ ಇವಾಗ. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಇನ್ನು ಇಂದು ಒಂದೇ ದಿನ 2 ದರೋಡೆ ಯತ್ನ ಪ್ರಕರಣಗಳು ನಡೆದಿವೆ. ಮೈಸೂರಿನ ಬೆನ್ನಲ್ಲೇ ಹುಬ್ಬಳ್ಳಿ ಎಪಿಎಂಸಿಯ ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ ರಾಬರಿಗೆ ಯತ್ನಿಸಲಾಗಿದೆ. ಬ್ಯಾಂಕ್ ಬಾಗಿಲು ಮುರಿದ ದುಷ್ಕರ್ಮಿಗಳು ಕೀ ತುಂಡರಿಸಿದ್ದಾರೆ. ಬಳಿಕ ಅದೇನಾಯ್ತೋ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಸದ್ಯ ಬ್ಯಾಂಕ್ ಮ್ಯಾನೇಜರ್ನಿಂದ ದೂರು ನೀಡದೆ ಪ್ರಕರಣ ಮುಚ್ಚಿ ಹಾಕಲು ನೋಡಿದ್ರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಬ್ರಹ್ಮಾನಂದ್ ನಡೆ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸದ್ಯ ಮೈಸೂರು ಎಸ್ಪಿ ವಿಷ್ಣುವರ್ಧನ್ 3 ತಂಡ ರಚಿಸಿ ಖದೀಮರ ಪತ್ತೆಗಿಳಿದಿದ್ದಾರೆ. ಮೈಸೂರು ಜಿಲ್ಲೆಯ ಗಡಿಯಲ್ಲಿ ಹೈ ಅಲರ್ಟ್ ಆಗಿದ್ದು ನಾಕಾಬಂದಿ ವಿಧಿಸಿದ್ದಾರೆ. ಆರೋಪಿಗಳು ರಾಜ್ಯ ಬಿಟ್ಟು ಹೋಗುವ ಮುನ್ನವೇ ಸೆರೆ ಹಿಡಿಯಲು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಒಟ್ಟಾರೆ ಜಸ್ಟ್ 5 ದಿನ 3 ಸರಣಿ ದರೋಡೆ, 1 ದರೋಡೆ ವಿಫಲ ಯತ್ನ. ರಾಜ್ಯದಲ್ಲಿ ಪೊಲೀಸರು, ಗೃಹ ಇಲಾಖೆ, ಕಾನೂನು ಅಂದ್ರೆ ದುಷ್ಕರ್ಮಿಗಳಿಗೆ ಭಯಾನೇ ಗಿಲ್ಲದಂತಾಗಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.